ಒಂದು ಸಣ್ಣ ತಪ್ಪು, ಅದು ದೊಡ್ಡ ಪಾಪವೂ ಅಲ್ಲ. ಯಾರಿಗೂ ಕಾಣುವುದಿಲ್ಲ, ಯಾರೂ ಹೇಳುವುದಿಲ್ಲ. ಆದರೆ ಅದೇ ತಪ್ಪು ನಿನ್ನ ಬದುಕಿನಿಂದ ದೇವಿಯ ಸ್ಪಂದನವನ್ನು ನಿಧಾನವಾಗಿ ಅಳಿಸುತ್ತದೆ. ನೀನು ದೇವಾಲಯಕ್ಕೆ ಹೋಗುತ್ತೀಯೇ, ದೀಪ ಹಚ್ಚುತ್ತೀಯೇ, ಹೂವಿಡುತ್ತೀಯೇ, ಆದರೂ ಮನಸ್ಸಿಗೆ ಶಾಂತಿ ಬರುವುದಿಲ್ಲ ಎಂದಾದರೆ ಅಲ್ಲಿ ಯಾವುದೋ ಕಾಣದ ಗೋಡೆ ನಿಂತಿದೆ. ಆ ಗೋಡೆ ಹೊರಗಿಲ್ಲ, ಅದು ನಿನ್ನೊಳಗೆ. ಮೊದಲು ದೇವಿಯನ್ನು ಕರೆಯುವಾಗ ನಿನ್ನ ಕಣ್ಣುಗಳಲ್ಲಿ ನೀರಿತ್ತು. ಇಂದು ಅದೇ ಕಣ್ಣುಗಳಲ್ಲಿ ಎಲ್ಲವೂ ನನ್ನಿಂದಲೇ ಆಯಿತು ಅನ್ನುವ ಮೌನ ಇದೆ. ನೀನು ಬೇಡಿಕೊಂಡ ದಿನಗಳಲ್ಲಿ ಪ್ರಾರ್ಥನೆ ನಿಜವಾಗಿತ್ತು. ನೀನು ಪಡೆದ ದಿನಗಳಲ್ಲಿ ಆ ಭಾವ ನಿಧಾನವಾಗಿ ಮಾಯವಾಯಿತು. ಇದಕ್ಕೆ ದೇವಿ ಕೋಪಗೊಂಡಿಲ್ಲ, ಶಿಕ್ಷೆ ನೀಡಿಲ್ಲ. ಅವಳು ಕೇವಲ ಮೌನವಾಗಿದ್ದಾಳೆ. ಯಾಕೆಂದರೆ ಅವಳು ಬಲವಂತವಾಗಿ ಯಾರ ಜೀವನದಲ್ಲೂ ಉಳಿಯುವುದಿಲ್ಲ. ಅವಳು ಕರೆಯಲ್ಪಟ್ಟಾಗ ಮಾತ್ರ ಬರುತ್ತಾಳೆ. ಅವಳು ಅಗತ್ಯವೆನಿಸಿದಾಗ ಮಾತ್ರ ನಿಲ್ಲುತ್ತಾಳೆ. ನಿನ್ನ ಜೀವನದಲ್ಲಿ ಎಲ್ಲವೂ ಇದ್ದರೂ ಏನೋ ಕೊರತೆ ಅನಿಸಿದರೆ ಅದು ವಿಧಿಯ ಆಟ ಅಲ್ಲ, ಅದು ಪರೀಕ್ಷೆ. ನೀನು ದೇವಿಯನ್ನು ನೆನಪಿಸಿಕೊಳ್ಳುತ್ತಿದ್ದೀಯಾ ಅಥವಾ ದೇವಿಯ ಅಗತ್ಯವಿಲ್ಲ ಅನ್ನುವ ಭಾವದಲ್ಲಿ ಬದುಕುತ್ತಿದ್ದೀಯಾ? ಇಲ್ಲಿ ಒಂದು ಸತ್ಯ ಇದೆ. ದೇವಿ ದೂರವಾಗುವುದು ದೊಡ್ಡ ತಪ್ಪಿನಿಂದಲ್ಲ. ಅವಳು ದೂರವಾಗುವುದು ನಿನ್ನೊಳಗೆ ಒಂದು ನಾನು ಎಂಬುವ ಅಹಂಕಾರದಿಂದ, ದೇವಿಗಿಂತ ದೊಡ್ಡವನು ಎಂದುಕೊಂಡಾಗ. ಹೌದು, ಅದೇ ಆ ಒಂದು ತಪ್ಪು. ಅದು ಅರಿತ ಕ್ಷಣದಿಂದಲೇ ದೇವಿ ಮತ್ತೆ ಸಮೀಪ ಬರುತ್ತಾಳೆ.